ಮುರುಗೋಡದೊಳಗೆ ಮಹಂತ ಅಜ್ಜವ್ರು ಅಂತ ಹೇಳ್ಕಾರ ಒಬ್ಬ ದೊಡ್ಡ ಮಹಾತ್ಮರಾಗಿ ಹೋದರು. ಮಹಾಂತ ಅಪ್ಪುಗಳನ್ನ ದುರ್ದುಂಡೇಶ್ವರ ಸ್ವಾಮಿಗಳಂತನೂ ಕರಿತಿದ್ರು. ಅವ್ರನ್ನ ಅರಭಾಮಿಯ ದುರ್ದುಂಡೇಶ್ವರ ಮೂಲ ಮಟ್ಟಕ್ಕೆ ಅವರು ಪೀಠಾಧಿಪತಿಗಳಾಗಿದ್ದರು. ಅರಭಾಮಿ ಅಂತಂದ್ರೆ ಆರ್ಭಾಮಿ, ಅರಭಾಮಿ ಆರ್ಭಾಮಿಯಷ್ಟು ತೆಳಗ ಮೆಟ್ಲ ಇಳಿದು ಹೋದ್ರೆ ದುರ್ದುಂಡೇಶ್ವರ ಮಹಾಸ್ವಾಮಿಗಳು ಇವತ್ತಿನವರೆಗಿನೂ ಸಹಿತ ಜೀವಂತವಾಗಿ ಅಲ್ಲೇ ಕುಂತರು ಅಂಥೇಳಿ ದುರ್ದುಂಡೇಶ್ವರ ಮಠದ ಒಂದು ಇತಿಹಾಸ ನಮಗೆ ಹೇಳ್ತದೆ. ಮಹಂತ ಅಪ್ಪುಗಳು ಅಲ್ಲೇ ಮಠಕ್ಕೆ ಪೀಠಾಧಿಪತಿಗಳ ಆದ ನಂತರ ಅಲ್ಲಿದು ಒಂದು ನಿಯಮ ಏನಂತಂದ್ರೆ, ಯಾರ ಮಠಕ್ಕೆ ಪೀಠಾಧಿಪತಿಗಳಾಗ್ತಾರೋ ಅವ್ರ ಪಟ್ಟಾಭಿಷೇಕ ಆದ ದಿನ ದುರ್ದುಂಡೇಶ್ವರ ಅಪ್ಪುಗಳ ಮಠದಾಗ ಗರ್ಭಗುಡಿ ಹಿಂದೆ ಒಂದು ಮೆಟ್ಲೈತಿ, ಮ್ಯಾಲ ಕಲ್ಲು ಹಚ್ಚಿದಾರ, ಅದನ್ನು ಹಾಸ್ಗಲ್ಲು ಹಚ್ಚಿದಾರು. ಆ ಕಲ್ಲು ಸರಿಸಿ ಪಟ್ಟಕ್ಕೆ ಯಾರಾಗಿರ್ತಾರೋ ಅವ್ರ ಕೆಳಗೆ ಹೋಗಕ್ಕೆ ಅವಕಾಶ ಕೊಡ್ತಾರೆ. ಒಂದು ತೆಂಗಿನಕಾಯಿ ಮೇಲೆ ಕರ್ಪೂರ ಹಚ್ಕೊಂಡು 6 ಬಾವಿಯಷ್ಟು ತೆಳಗೆ ಇಳಿಬೇಕು. ಅಲ್ಲಿ ಅಪ್ಪುಗಳು ಭೇಟಿ ಹಾಕದ ದುರ್ದುಂಡೇಶ್ವರ. ಎಷ್ಟೋ ಮಂದಿ ಅಲ್ಲಿ ಪೀಠಾಧಿಪತಿಗಳ ಆಗಿ ಹೋಗಿದ್ರೂ ಸಹಿತ ಮಹಾಂತ ಅಪ್ಪುಗಳು ಒಬ್ಬರು ಮಾತ್ರ ಕರ್ಪೂರದ ಬೆಳಕಿನ ಮೇಲೆ 6 ಬಾವಿಯಷ್ಟು ತೆಳಗೆ ಇಳಿದಕ್ಕೆ ಯಾರು ದುರ್ದುಂಡೇಶ್ವರ ಅಪ್ಪುಗಳದ ದರ್ಶನ ಪಡ್ಕೊಂಡು ಬಂದಂಥ ಮಹಾತ್ಮರು ಮಹಂತ ಅಪ್ಪುಗಳು. ಅದಕ್ಕಾಗಿ ಅವರಿಗೆ ದುರ್ದುಂಡೇಶ್ವರ ಅಂತ ಹೇಳಿಕಾರ ನಾಮಕರಣವನ್ನು ಮಾಡಿರೋರಿಗೆ. ಅಜ್ಜವರು ಎಷ್ಟು ಶಕ್ತಿಶಾಲಿಗಳಿದ್ರು, ಎಂಥವ್ರು ಇದ್ರಂದ್ರೆ ಒಂದು ನಿಜವಾಗಿಯೂ ಆದಂಥ ಘಟನೆ. ಇಟಗಿ ಒಳಗೆ ನಮ್ಮ ಅಜ್ಜಿ ಕಣ್ಣಾರೆ ನೋಡಿದಂಥ ಘಟನೆ. ಒಬ್ಬರ ಮನೆಗೆ ಮಹಂತ ಪೂರ್ಣ ಮುರುಗೋಡದಿಂದ ಭಿನ್ನಾಯಕ ಕರ್ಕೊಂಡು ಹೋಗಿದ್ರಂತ. ಆವಾಗ ಮಹಂತ ಅಪ್ಪುಗಳು ಒಣ ಕೊಬ್ಬರಿ ಚಟ್ನಿ, ಬಿಸಿ ರೊಟ್ಟಿ ಭಾಳ ಪ್ರೀತಿಯಿಂದ ತಿಂತಿದ್ರಂತ. ಅದಕ್ಕೆ ಅವ್ರು ಏನು ಮಾಡಿದ್ರಂದ್ರೆ ಒಣ ಕೊಬ್ಬರಿ ಚಟ್ನಿ ಮಾಡಿದ್ರು. ಆ ಮನೆ ಹೆಣ್ಮಗಳು ಆವಾಗಿನ ಕಾಲಕ್ಕೆ ಕರೆಂಟ್ ಇದ್ದಿದ್ದಿಲ್ಲ, ತಿಳಿಲಾರ್ದ ಏನು ಮಾಡಿಬಿಟ್ಟಿದ್ಲ ಅಂದ್ರೆ ಆ ಒಳಕಲ್ಲಿನೊಳಗೆ ಒಂದು ಜಿರ್ಲಿ ಕುಂತಿತ್ತಂತ. ಆ ಜಿರ್ಲಿ ನೋಡ್ಲಾರ್ದ ಹಂಗೆ ಕೊಬ್ಬರಿ ಕುಟ್ಟಿ ಚಟ್ನಿ ತಯಾರು ಮಾಡಿಬಿಟ್ಟಿದ್ಲಂತ. ಮಹಾಂತ ಅಪ್ಪುಗಳು ಬಂದರು, ಅವ್ರ ಪಾದ ಪೂಜೆ ಮುಗೀತು, ಅವ್ರದ್ದು ಲಿಂಗ ಪೂಜೆ ಮುಗೀತು. ಪ್ರಸಾದಕ್ಕೆ ಎಲ್ಲರನ್ನೂ ಕರ್ಕೊಂಡ ಕುಂತರು. ಎಲ್ಲರಿಗೂ ಪ್ರಸಾದ ನೀಡಿದ್ರು, ಎಲ್ಲರಿಗೂ ಕೊಬ್ಬರಿ ಚಟ್ನಿ ಹಚ್ಚಿದ್ರು. ಮಹಾಂತ ಅಪ್ಪುಗಳು ಒಮ್ಮೆ ಲಿಂಗ ನೋಡ್ತಿದ್ರಂತ, ಒಮ್ಮೆ ಪ್ರಸಾದದ ತಾಟ್ ನೋಡ್ತಿದ್ರಂತ. ಒಮ್ಮೆ ಲಿಂಗ ನೋಡ್ತಿದ್ರಂತ, ಒಮ್ಮೆ ಪ್ರಸಾದದ ತಾಟ್ ನೋಡ್ತಿದ್ರಂತ. ಆವಾಗ 1-2 ನಿಮಿಷ ನಿಲ್ರಿಪ್ಪ ಅಂದ್ರಂತ. ಎಲ್ಲರ ತಾಟ್ನೊಳಗೂ ಏನು ಜಿರ್ಲಿ ತುಂಡು ಹೋಗಿತ್ತಲ್ಲ, ಎಲ್ಲ ತುಂಡು ಬಂದ ನಡಕ್ಕೆ ಕೂಡಿ ಜಿರ್ಲಿ ಜೀವಂತ ಆಗಿ ಹರಿದ ಹೊರಗೆ ಹೋತಂತ. ಇನ್ನು ಪ್ರಸಾದ ತಗೊಳ್ರಿಪ್ಪ ಅಂದ್ರಂತ. ನೋಡ್ರಿ, ಲಿಂಗ ಪೂಜೆ ಒಳಗೆ, ಲಿಂಗ ಅನುಷ್ಠಾನದೊಳಗೆ ಎಷ್ಟು ಶಕ್ತಿ ಐತಂತ ತೋರಿಸ್ಕೊಟ್ಟಂಥ ಮಹಾತ್ಮರು ಮುರುಗೋಡದ ಮಹಂತ ಅಪ್ಪುಗಳು ದುರ್ದುಂಡೇಶ್ವರ ಮಹಾಸ್ವಾಮಿಗಳು. ಅಪ್ಪುಗಳು ಊಟ ಮಾಡ್ತಾ ಅವ್ರದ್ದು ಮಹಿಮೆಯನ್ನು ಎಲ್ಲರೂ ಕೊಂಡಾಡಕತ್ರಂತ. ಆವಾಗ ಅಪ್ಪುಗಳು ಒಂದು ಮಾತು ಹೇಳಿದ್ರಂತ, ಏನಂದ್ರೆ, ನನ್ನ ಕೊಂಡಾಡಬೇಡ್ರಿಪ್ಪ, ಚಟ್ನಿ ಒಳಗಿದ್ದಂತಹ ಹುಳ ಹೆಂಗೆ ಹೊರಗೆ ಹೋಗಿ ಚಟ್ನಿ ಶುದ್ಧ ಆದಮೇಲೆ ನಾವು ಸ್ವೀಕಾರ ಮಾಡಿದ್ವಿ, ಹಂಗೆ ನಮ್ಮೆಲ್ಲರ ಮನಸ್ಸಿನೊಳಗಿನ ಹುಳ ಹೋಗ್ಬೇಕಾಗ್ಯದ. ಎಲ್ಲರ ಮನಸ್ಸಿನೊಳಗೂ ಹುಳ ತುಂಬೈತಿ. ಆ ಹುಳ ಹೋಗ್ಬೇಕಪ್ಪ. ಹುಳ ಹೋಗಿ ಸ್ವಚ್ಛವಾದಂಥ ಆತ್ಮವನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೋ ಅಂತ ಹೇಳಿದ್ರಂತ. ಹಂಗೆ ಆದಷ್ಟು ಮನಸ್ಸಿನೊಳಗಿದ್ದಂಥ ಹುಳವನ್ನು ನಾವೆಲ್ಲರೂ ಸಹಿತ ಕಳ್ಕೊಳ್ಬೇಕು.